ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತು ತಂದಿರುವಂತಹ ಈ ಒಂದು ಟಾಪಿಕ್ಕು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಟಾಪಿಕ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು. ಹೌದು ಫ್ರೆಂಡ್ಸ್, ಅಂದರೆ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವಾ ಯಾವ ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ಬೆಳಿಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಈ ಒಂದು ವಸ್ತುವನ್ನು ನೀವು ಮುಟ್ಟಿದರೆ ಸಾಕು, ಗಂಡನಿಗೆ ಅದೃಷ್ಟ ಬರುತ್ತೆ. ನಿಮಗೆ ಯಾವುದೇ ರೀತಿಯಾದಂತಹ ಸಕಲ ದೋಷಗಳಿದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ. ನಾನಾ ಮೂಲಗಳಿಂದ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿನೋ ಮನುಷ್ಯನ ಏಳಿಗೆಗಾಗಿ ಸಾಕಷ್ಟು ರೀತಿಯ ಒಂದು ತಂತ್ರಗಾರಿಕೆಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಇದು ಸಹ ಒಂದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಇದನ್ನ ಅಂದರೆ ಅಡುಗೆ ಮನೆಗೆ ಹೋಗಿ ನೀವು ಈ ಒಂದು ಚಿಕ್ಕ ವಸ್ತುವನ್ನು, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಡುಗೆ ಮನೆಗೆ ಹೋಗಿ ನಮ್ಮ ಸ್ತ್ರೀಯರು ಈ ಒಂದು ವಸ್ತುವನ್ನು ನೀವು ಅಡುಗೆ ಮನೆಯಲ್ಲಿ ಮುಟ್ಟಿದ್ರೇ ಸಾಕು, ನಿಮಗೆ ಧನಾಭಿವೃದ್ಧಿ ಆಗುತ್ತೆ, ಹಣದ ಒಂದು ಮಳೆಯೇ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಅದ್ಭುತವಾದಂತಹ ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ವರ್ಷವೆಲ್ಲ ನಿಮಗೆ, ಅಂದರೆ ಇದನ್ನ ನೀವು ಮುಟ್ಟೋದ್ರಿಂದ ನಿಮಗೆ ಲಕ್ಷ್ಮಿಯ ಆಗಮನವಾಗುತ್ತೆ, ಲಕ್ಷ್ಮಿಯ ಅನುಗ್ರಹವಾಗುತ್ತೆ, ಧನಾಭಿವೃದ್ಧಿ ಆಗುತ್ತೆ, ಮತ್ತು ಅದೃಷ್ಟ ಅಂತ ಅನ್ನೋದು ಒಲಿದು ಬರುತ್ತೆ, ಮತ್ತು ವರ್ಷವೆಲ್ಲ ನಿಮಗೆ ಹಣ ಬರ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಯೋಗಕಾರಕವಾದಂತಹ ಒಂದು ತಂತ್ರದ ಪರಿಹಾರ ಇದು ಅಂತಲೇ ನಾವು ಫ್ರೆಂಡ್ಸ್ ನೋಡಿದ್ರಲ್ಲ. ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂತ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಬೆಳಿಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಇದೊಂದು ವಸ್ತುವನ್ನು ನೀವು ಮುಟ್ಟಿದರೆ ಸಾಕು, ಗಂಡನಿಗೆ, ಅಂದರೆ ನಿಮ್ಮ ಗಂಡನಿಗೆ ಅದೃಷ್ಟವೇ ಬರುತ್ತೆ ಅಂತಲೇ ಹೇಳ್ಬೋದು. ಧನಲಾಭದ ಜೊತೆಗೆ ಮನೆ ತುಂಬ ಐಶ್ವರ್ಯ, ಸಂಪತ್ತು, ಬಂಗಾರ ತುಂಬಿ ತುಳುಕಬೇಕಾಗುತ್ತೆ. ಅಂದರೆ ಸ್ತ್ರೀಯರು ಯಾವ ನಿಯಮಗಳನ್ನ, ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸಬೇಕಾಗುತ್ತೆ. ಈ ನಿಯಮಗಳನ್ನು ಇವತ್ತು ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ನಿಯಮಗಳನ್ನ ನೀವು ಪಾಲಿಸೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಒಂದು ಅದೃಷ್ಟನೇ ನಿಮಗೆ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲಾದಂತಹ ಒಂದು ಟಿಪ್ಸ್ ಇದು ಅಂತಲೇ ನಾವು ಹೇಳ್ಬೋದು. ನೋಡಿ, ನಾನಿಲ್ಲಿ ಅಂದರೆ ಪ್ರತಿ ಮನೆಯಲ್ಲೂ ಸಹ ಸ್ತ್ರೀಯರು ತಮ್ಮ ಗಂಡ ಮಕ್ಕಳ ಕುಟುಂಬಕ್ಕಾಗಿ ಎಷ್ಟೋ ಪೂಜೆ ಪುರಸ್ಕಾರಗಳನ್ನು ನಾವು ಮಾಡ್ಕೊತಾನೆ ಇರ್ತೀವಿ ಅಲ್ವಾ. ನಮ್ಮ ಗಂಡ ಮನೆ ಮಾಡೋ ಕೆಲಸದಲ್ಲಿ ಅದೃಷ್ಟ ಬರಲಿ, ಯಶಸ್ಸು ಸಿಗಲಿ, ಅವರಿಗೆ ಕೈ ತುಂಬ ಸಂಪಾದನೆ ಆಗಲಿ, ನಾವು ಬೆಳೆದು 4 ಜನಗಳ ಮುಂದೆ ನಾವು ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಆಸೆನ ಪ್ರತಿಯೊಬ್ಬರು ಸ್ತ್ರೀನೂ ಇಷ್ಟಪಟ್ಟೇ ಪಡ್ತಾರೆ ಅಲ್ವಾ. ಈ ರೀತಿ ಎಲ್ಲ ರೀತಿ ಕನಸುಗಳಿದ್ದಾಗ ಮಾತ್ರ ಮನೆಯಲ್ಲಿ ನಾವು 4 ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಮ್ಮ ಗಂಡನಿಗಾಗಿರ್ಬೋದು, ನಿಮ್ಮ ಗಂಡನಿಗಾಗಿರ್ಬೋದು ಅದೃಷ್ಟ ದೇವತೆಯ ಕೃಪೆ ಪ್ರಾಪ್ತಿಯಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಮರೆಯದೇ ಇದೊಂದು ಕೆಲಸನ ನೀವು ಸ್ತ್ರೀ ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಅದೃಷ್ಟ ತಂದುಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್. ಹೌದು, ಬೆಳಿಗ್ಗೆ ಎದ್ದ ತಕ್ಷಣ ಮರೆಯದೆ ನೀವು ಮೊದಲು ಸ್ತ್ರೀಯರು ನಿಮ್ಮ ಕೈಗಳನ್ನು ನೋಡಿಕೊಂಡು ಕರಗ್ರೇ ವಸತಿ ಲಕ್ಷ್ಮಿ ಎಂಬ ವಿಶೇಷ ಶ್ಲೋಕವನ್ನು ಹೇಳ್ಕೋಬೇಕಾಗುತ್ತೆ. ನಂತರ ನಿಮ್ಮ ಮಾಂಗಲ್ಯವನ್ನು ನಿಮ್ಮ ಎರಡೂ ಕೈಗಳಿಂದ ಮುಟ್ಕೊಂಡು ನಿಮ್ಮ ಕಣ್ಣುಗಳಿಗೆ ಒತ್ತಿ ಕಣ್ಣುಗಳಿಗೆ ಸ್ಪರ್ಶ ಮಾಡಿಕೊಂಡು ನೀವು ನಮಸ್ಕಾರ ಮಾಡ್ಕೊಳ್ಳಿ. ಮಾಂಗಲ್ಯದಲ್ಲಿ ಸರ್ವ ಮಂಗಳಾದೇವಿ ವಾಸವಾಗಿರ್ತಾರೆ. ಆದ್ದರಿಂದ ಮೊದಲು ಗಂಡ ಕಟ್ಟಿದ ತಾಳಿಯನ್ನು ಕಣ್ಣಿಗೆ ತಾಗಿಸಿ ನಮಸ್ಕಾರ ಮಾಡ್ಕೊಳ್ಳಿ. ನಂತರ ಸ್ತ್ರೀಯರು ಭೂದೇವಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಅಡುಗೆ ಮನೆಗೆ ಹೋಗುವ ಮುನ್ನ ಅಡುಗೆ ಮನೆಗೆ ಹೋಗೋ ಮೊದಲು ನೀವು ಹಲ್ಲನ್ನ ಉಜ್ಜಿ ಕೈಕಾಲು ಮುಖನ ತೊಳ್ಕೊಂಡು ನಂತರ ಅಡುಗೆ ಮನೆಗೆ ಹೋಗಿ ಅಗ್ನಿಯನ್ನು ಬೆಳಗಿಸಿ ಅಡುಗೆ ಮಾಡಬೇಕು. ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಬೇಕು ಅಂತ ಏನಿಲ್ಲ. ಸ್ನಾನ ಮಾಡದೇ ನೀವು ಕೈಕಾಲು ಮುಖ ತೊಳ್ಕೊಂಡು ಹಲ್ಲನ್ನು ಉಜ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ನಂತರ ನೀವು ಅಡುಗೆ ಮನೆಗೆ ಹೋಗಿ ನೀವು
ಅಡುಗೆ ಮನೆಗೆ ಹೋಗಿ ಪ್ರವೇಶ ಮಾಡಿ ನೀವು ಅಗ್ನಿದೇವನ ಸ್ಪರ್ಶ ಮಾಡಿಕೊಂಡು ನಂತರ ನೀವು ಅಗ್ನಿದೇವನಿಗೆ ಒಂದು ನಮಸ್ಕಾರನ ಮಾಡ್ಕೋಬೇಕಾಗುತ್ತೆ. ಅಪ್ಪಿತಪ್ಪಿಯೂ ಕೈಕಾಲಿನ ಮುಖ ತೊಳೆಯದೆ ಅಡುಗೆ ಮನೆಗೆ ಪ್ರವೇಶ ಮಾಡಬೇಡಿ. ತಲೆ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ನಂತರ ನೀವು ಪುಂಡರೀಕಾಕ್ಷಾಯ ನಮಃ ಎಂದು 3 ಬಾರಿ ಹೇಳ್ಕೊಳ್ಳಿ. ಇದರಿಂದ ಸ್ನಾನ ಮಾಡಿದಂತಹ ಫಲ ಪ್ರಾಪ್ತಿಯಾಗುತ್ತೆ. ನಂತರ ಅಡುಗೆ ಮನೆಗೆ ಹೋಗಿ ಒಲೆಯನ್ನು ಹಚ್ಚಿ ಅಗ್ನಿದೇವನಿಗೆ ನಮಸ್ಕಾರ ಮಾಡಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಮಹಾಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ. ಅಂದರೆ ಮಹಾಲಕ್ಷ್ಮಿಯ ಪ್ರಾಪ್ತಿಯಾಗುತ್ತೆ, ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಬೇಗನೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು. ನಂತರ ಅಡುಗೆ ಮನೆಗೆ ಹೋಗಿ ಮೊದಲು ನೀವು ಗ್ಯಾಸ್ ಸ್ಟವ್ನ ಆನ್ ಮಾಡಿ. ನಂತರ ಹಾಲನ್ನ ಒಂದು ಬಿಸಿ ಮಾಡ್ಕೋಬೇಕಾಗುತ್ತೆ. ಹಾಲನ್ನು ಕಾಯಿಸಿ ನಂತರವೇ ಉಳಿದ ಅಡುಗೆಗಳನ್ನು ಮಾಡಬೇಕು. ಅಂದರೆ ಹಾಲನ್ನು ಕಾಯಿಸಿ ಕಾಫಿ ಟೀ ಮಾಡಿ ಎಲ್ಲರಿಗೂ, ಅಂದರೆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಸಹ ನೀವು ಅಂದರೆ ಕಾಫಿ ಮಾಡಿ ಇಲ್ಲ ಹಾಲನ್ನು ಕಾಯಿಸಿ ಕೊಟ್ಟು ನಂತರ ನೀವು ಅಡುಗೆ ಕೆಲಸಗಳನ್ನು ಶುರು ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೀವು ಹಾಲನ್ನ ಕಾಯಿಸ್ತೇನೆ ಫಸ್ಟೇ ಅಡುಗೆಗಳನ್ನು ನೀವು ಶುರು ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ದಾರಿದ್ರ್ಯ ದೇವತೆ ಅಂತ ಅನ್ನೋದು ನಿಮಗೆ ಅಲ್ಲಿ ಕಾಡುತ್ತೆ ಅಂತಲೇ ಹೇಳ್ಬೋದು. ಮಹಾಲಕ್ಷ್ಮಿಗೆ ಸ್ವಚ್ಛತೆ ತುಂಬ ಇಷ್ಟ. ಆದ್ದರಿಂದ ಮನೆಯ ಜೊತೆಗೆ ಅಡುಗೆ ಮನೆಯಲ್ಲಿಯೂ ಸಹ ಕೂಡ ನೀವು ಮಹಾಲಕ್ಷ್ಮಿಯನ್ನು ಹೋಲಿಸ್ಕೋಬೇಕು ಅಂತಂದರೆ ಅಡುಗೆ ಮನೆಯನ್ನು ಸಹ ಆದಷ್ಟು ನೀವು ಶುಚಿಯಾಗಿಟ್ಕೊಳ್ಳಿ. ರಾತ್ರಿ ಮಲಗುವ ಮೊದಲೇ ನೀವು ಯಾವುದೇ ಕಾರಣಕ್ಕೂ ಸಹ ಅಡುಗೆ ಮನೆಯಲ್ಲಿ ಎಂಜಿಲು ತಟ್ಟೆ ಪಾತ್ರೆಗಳನ್ನು ಸಿಂಕಲ್ಲಿ ಬಿಟ್ಟು ಹಾಗೆ ಹೋಗಿ ಮಲಗಕ್ಕೆ ಹೋಗಬೇಡಿ. ರಾತ್ರಿ ನೀವು ಎಲ್ಲ ಪಾತ್ರೆಗಳನ್ನು ಎಲ್ಲ ಗ್ಲಾಸ್ ತಟ್ಟೆ ಪ್ರತಿಯೊಂದನ್ನು ಸಹ ನೀವು ಸ್ವಚ್ಛ ಮಾಡಿಟ್ಟು ನಂತರ ನೀವು ಹೋಗಿ ನೀವು ಮಲ್ಕೊಳ್ಳೋದ್ರಿಂದ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಡುಗೆ ಮನೆಗೆ ಬಂದ ತಕ್ಷಣ ನೀವು ಸಿಂಕಲ್ಲಿ ಪಾತ್ರೆಗಳು ಇರಬಾರ್ದು. ಸಿಂಕಲ್ಲಿ ಪಾತ್ರೆ ಇದ್ದರೆ ಅಲ್ಲಿ ದಾರಿದ್ರ್ಯದ ದೇವತೆ ಅನ್ನೋದು ಹೆಚ್ಚಾಗಿ ಕಾಡ್ತಾಳೆ. ಹೆಚ್ಚಾಗಿ ದಾರಿದ್ರ್ಯ ದೇವತೆ ಅನ್ನೋದು ಬರುತ್ತೆ. ಮತ್ತು ಮನೆಗೆ ಬಂದರೆ ಅಂದರೆ ದಾರಿದ್ರ್ಯ ದೇವತೆ ನಿಮ್ಮ ಮನೆಗೆ ಪ್ರವೇಶ ಮಾಡಿದರು ಅಂತ ಅಂದರೆ ನಿಮಗೆ ಕಷ್ಟಗಳೇ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನೀಗ ಇಲ್ಲಿ ನಿಮಗೆ ಅರಿಶಿನ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಈ ಒಂದು ವಸ್ತುವನ್ನು ನೋಡಿ, ಅರಿಶಿನ ತೋರಿಸ್ತಾ ಇದ್ದೀನಿ. ಇದು ಗುರುಗ್ರಹಕ್ಕೆ ನಾವು ಹೋಲಿಸ್ತೀವಿ. ಅಂದರೆ ಗುರುವಿನ ಬಲ ನಮ್ಗೆ ಹೆಚ್ಚಾಗಬೇಕು ಅಂತ ಅಂದರೆ ನಮಗೆ ಅರಿಶಿನ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೋಡಿ, ಸ್ತ್ರೀಯರು ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸಿದ ನಂತರವೇ ನೀವು ಅಂದರೆ ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸಿದ ನಂತರ ಈ ಒಂದು ವಸ್ತುವನ್ನು ನೀವು ಸ್ಪರ್ಶ ಮಾಡ್ಕೋಬೇಕಾಗುತ್ತೆ. ಆ ವಸ್ತು ವಿಶೇಷವಾದಂಥ ವಸ್ತು ನೋಡಿ, ಅರಿಶಿನ. ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಈ ವಸ್ತು ದಾರಿದ್ರ್ಯತೆಯನ್ನು ಹೋಗಲಾಡಿಸುತ್ತೆ. ಅಂದರೆ ಇದಕ್ಕೆ ನಾವು ಹಾರಿದ್ರ ಅಂತ ಹೇಳಿ ನಾವು ಕರಿತೀವಿ. ಹಾರಿದ್ರ ಅಂದರೆ ಅರಿಶಿನಕ್ಕೆ ಈ ಮತ್ತೊಂದು ಹೆಸರು ಹಾರಿದ್ರ ಅಂತ ಅಂದರೆ ಅರಿಶಿನ ಅಂತ ಹೇಳಿ ನಾವು ಕರಿತೀವಿ. ಈ ಚಿಕ್ಕ ಒಂದು ಬಟ್ಟಲಿನಲ್ಲಿ ನೋಡಿ, ಈ ರೀತಿ ಒಂದು ಚಿಕ್ಕದಾದಂಥ ಒಂದು ಬಟ್ಟಲಿನಲ್ಲಿ ಅಥವಾ ಒಂದು ಚಿಕ್ಕದಾದಂಥ ಒಂದು ಬಟ್ಟಲಿನಲ್ಲಿ ಈ ಒಂದು ಸ್ವಲ್ಪ ಅರಿಶಿನ ತೆಗೆದುಕೊಂಡು ನೀವು ಸಪ್ರೇಟಾಗಿ ಅಡುಗೆ ಮನೇಲಿ ಇಟ್ಕೊಬಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹೋಗಿ ನೀವು ಗ್ಯಾಸ್ ಸ್ಟವ್ ಹಚ್ಚೋಕ್ಕೆ ಮೊದಲು ನೀವು ಈ ಒಂದು ಅರಿಶಿನ ಈ ರೀತಿ ನೀವು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ನಂತರ ನೀವು ನಿಮ್ಮ ಹಾಲು ಕಾಯಿಸೋದಾಗಿರ್ಬೋದು ಇಲ್ಲ ಅಡುಗೆ ಮಾಡುವಂಥದ್ದಾಗಿರ್ಬೋದು ಅಂಥ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ಇದನ್ನ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ನಿಮಗೆ ಹಣದ ಅರಿವು ಮನೆಯಲ್ಲಿ ಹೆಚ್ಚಾಗುತ್ತೆ, ಧನಾಭಿವೃದ್ಧಿಯಾಗುತ್ತೆ. 4 ದಿಕ್ಕುಗಳಿಂದನೂ ಹಣ ಬರುವಂತಹ ಒಂದು ಯೋಗಕಾರಕವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ನಿಮ್ಮ ಗಂಡನ ಆಯಸ್ಸು ಹೆಚ್ಚಾಗುತ್ತೆ, ಗಂಡನಿಗೆ ಸಿರಿ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಹೆಣ್ಮಕ್ಳು ಕೆಲವೊಂದು ತಪ್ಪುಗಳನ್ನ ನಾವು ಅಡುಗೆ ಮನೆಯಲ್ಲಿ ಮಾಡೋದ್ರಿಂದ ನಮಗೆ ದಾರಿದ್ರ್ಯತನ ಹೆಚ್ಚಾಗಿ ಕಾಡುತ್ತೆ. ಈ ದಾರಿದ್ರ್ಯತನ ನಾವು ಹೋಗ್ಲಾಡಿಸ್ಕೋಬೇಕು ಅಂತಂದರೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ. ಪ್ರತಿನಿತ್ಯ ನೀವು ಅಡುಗೆ ಮನೆಗೆ ಹೋದಾಗ ಇದೊಂದು ಚಿಕ್ಕ ಕೆಲಸವನ್ನು ಮಾಡಿ ನೋಡಿ. ನಿಮಗೆ ಒಂದು ವಾರದಲ್ಲೇ ನಿಮಗೆ ಇದರ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ, ಇದ್ರ ಜೊತೆಗೆ ಬೇಕಾದ್ರೆ ನಾನು ಇನ್ನೂ ಒಂದು ವಸ್ತುವನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ನಿಮಗೆ ಅರಿಶಿನದ ಜೊತೆಗೆ ನಾನಿಲ್ಲಿ ನಿಮಗೆ ಅರಿಶಿನದ ಕೊಂಬನ್ನು ಸಹ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ಅರಿಶಿನ ಇಲ್ಲ ಅಂತ ಅಂದರೆ ಅರಿಶಿನ ಕೊಂಬನ್ನು ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ನಾನು ನೋಡಿ ಇಲ್ಲಿ ನಿಮಗೆ 2 ಅರಿಶಿನದ ಕೊಂಬನ್ನು ತೋರಿಸ್ತಾ ಇದ್ದೀನಿ. ಅರಿಶಿನ ಇಲ್ಲ ಅಂತ ಅಂದರೆ ಅರಿಶಿನದ ಕೊಂಬನ್ನು ಸಹ ನೀವು ಸ್ಪರ್ಶ ಮಾಡ್ಕೋಬೋದು.
ಅರಿಶಿಣನೇ ಮಾಡಬೇಕು ಅಂತ ಇಲ್ಲ, ಅರಿಶಿಣದ ಕೊಂಬಿದ್ರೂ ಅದನ್ನು ಸಹ ನೀವು ಈ ರೀತಿ ಮುಟ್ಕೊಂಡು ನಮಸ್ಕಾರ ಮಾಡಿಕೊಂಡು ನಂತರ ನಿಮ್ಮ ಪ್ರತಿನಿತ್ಯದ ಕೆಲಸಗಳನ್ನು ನೀವು ಶುರು ಮಾಡ್ಕೊಳ್ಳಿ. ನೋಡಿ, ಹೀಗೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಅದ್ಭುತವಾಗಿ ನಿಮಗೆ ಇದರಿಂದ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಅರಿಶಿಣ ಎಂಬುದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ. ಯಾವ ಸ್ತ್ರೀಯರು ಬೆಳಿಗ್ಗೆ ಎದ್ದು ಅಡುಗೆ ಮನೆಗೆ ಹೋದ ನಂತರ ಅಮೃತ ಸ್ಪರ್ಶವಾದ ನಂತರ ಅರಿಶಿಣ ಸ್ಪರ್ಶ ಮಾಡ್ತಾರೋ ಅವರಿಗೆ ದಿನವೆಲ್ಲ ಮತ್ತು ವರ್ಷವೆಲ್ಲ ಸಿರಿ ಸಂಪತ್ತುಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮ ಗಂಡ ಮತ್ತು ನಿಮ್ಮ ಗಂಡ ಅಥವಾ ನಿಮ್ಮ ಗಂಡ ಇಲ್ಲ ಅಂದರೆ ನೀವು ದಿನಕ್ಕೆ ಒಂದು ಸಲನಾದರೂ ಕನಕಾಧಾರ ಸ್ತೋತ್ರ ಕೇಳುವಂತಹ ಅಭ್ಯಾಸನ ಮಾಡ್ಕೊಳ್ಳಿ. ನೀವು ಹಾಲು ಕಾಯಿಸ್ತಾ ಇರ್ತೀರ ಅಲ್ವಾ ಅಡುಗೆ ಮನೆಯಲ್ಲಿ, ಹಾಲು ಕಾಯಿಸ್ತಾನೆ ನೀವು ಏನು ಮಾಡಬೇಕು ಅಂತಂದರೆ ವಿಷ್ಣುವಿನ ಸಹಸ್ರನಾಮನ ಕೇಳಿ ಫ್ರೆಂಡ್ಸ್. ಅಡುಗೆ ಮನೆಯಲ್ಲಿ ಹಾಲು ಕಾಯಿಸ್ತಾ ಯಾವ ಸ್ತ್ರೀ ವಿಷ್ಣುವಿನ ಒಂದು ಸಹಸ್ರನಾಮನ ಕೇಳ್ತಾರೋ ಅಂಥ ಒಂದು ಕುಟುಂಬಕ್ಕೆ ಲಕ್ಷ್ಮಿ ಅನುಗ್ರಹ ಬೇಗನೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಹೌದು, ಮನೆಯಲ್ಲಿ ದೀಪನ ಬೆಳಗಿಸಿ ದೇವರ ಪೂಜೆ ಮಾಡಿದ ಮೇಲೆ ಅಮ್ಮನವರಿಗೆ ವಾರದಲ್ಲಿ ಒಂದು ಸಲನಾದರೂ ಮಲ್ಲಿಗೆ ಹೂನ ಅರ್ಪಿಸಿ ನಿತ್ಯವೂ ಕನಕದಾರ ಸ್ತೋತ್ರವನ್ನು ನೀವು ಮನೆಯಲ್ಲಿ ಕೇಳ್ತಾ ಬನ್ನಿ. ಇದರಿಂದ ನಿಮಗೆ ಯಾವುದೇ ಒಂದು ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಗಂಡ ಹೆಂಡತಿ ಇಬ್ಬರಿಗೂ ಅದೃಷ್ಟ ಮಹಾಲಕ್ಷ್ಮಿಯ ಕೃಪೆ ತುಂಬ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮ್ಮ ಗಂಡ ಮನೆಯಿಂದ ಹೊರಗೆ ಹೋಗುವಂತಹ ಸಮಯದಲ್ಲಿ ಆತನ ಮೇಲೆ ಸಿಟ್ಟಾಗೋದಾಗಲಿ ಅಂದರೆ ಕೋಪ ಮಾಡ್ಕೊಳ್ಳೋದಾಗಲಿ ಇಲ್ಲ ಬೈಯೋದಾಗಲಿ ಆ ರೀತಿ ನೀವು ಮಾಡೋಕ್ಕೋಗಬಾರ್ದು. ಗಂಡನಿಗೆ ಅದೃಷ್ಟ ಬರಬೇಕು, ಸಂಪಾದನೆ ಚೆನ್ನಾಗಿ ಆಗಬೇಕು ಅಂದರೆ ಆತನನ್ನು ಮನೆಯಿಂದ ಪ್ರೀತಿಯಿಂದ ಕಳಿಸ್ಕೊಡ್ಬೇಕು. ಗಂಡ ಮನೆಯಿಂದ ಹೊರಗೆ ಹೋಗುವ ತಕ್ಷಣ ಮನೆಯನ್ನು ಗೂಡಿಸೋದಾಗಿರಲಿ ಒರೆಸೋದಾಗಿರಲಿ ದಯವಿಟ್ಟು ಮಾಡೋಕ್ಕೋಗಬೇಡಿ. ಅದ್ರ ಬದಲಾಗಿ ಅವರು ಹೋಗುವ ಮುನ್ನವೇ ಮನೆಯೆಲ್ಲವನ್ನು ನೀವು ಸ್ವಚ್ಛ ಮಾಡ್ಕೊಳ್ಳೋದು ಇನ್ನೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅವರು ಹೋಗೋ ಮುನ್ನವೇ ನೀವು ಸ್ವಚ್ಛವನ್ನು ಮಾಡ್ಕೊಳ್ಳಿ. ಇಲ್ಲ ಗಂಡ ಹೋದ ನಂತರ 1 ಗಂಟೆ ಟೈಮ್ ಅಂದರೆ 1 ಅವರ್ ಬಿಟ್ಟು ನೀವು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬನೇ ಒಂದು ಶುಭ ಕಾರ್ಯಗಳಾಗಿರ್ಬೋದು, ಇಲ್ಲ ಹಣದ ಸಮಸ್ಯೆಗಳು ಸಹ ಬಗೆಹರಿಯುತ್ತೆ, ದಾರಿದ್ರ್ಯತನ ಅನ್ನೋದು ಬರಲ್ಲ, ಕಷ್ಟಗಳು ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಗಂಡ ಹೋದ ಮೇಲೆ 1 ಗಂಟೆ ಆದಮೇಲೆ ನೀವು ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬನೇ ಶುಭ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಮನೆಯಿಂದ ಗಂಡ ಹೊರ ಹೋಗಬೇಕಾದ್ರೆ ನೀವು ಪ್ರೀತಿಯಿಂದ 1 ಲೋಟ ನೀರನ್ನು ಇಲ್ಲ ನಿಮ್ಮ ಕೈಯಾರೆ ಕೊಟ್ಟು 1 ಲೋಟ ನೀರನ್ನಾಗಿರ್ಬೋದು ಇಲ್ಲ 1 ಲೋಟ ಕಾಫಿಯನ್ನಾಗಿರ್ಬೋದು ಇಲ್ಲ ಒಂದು ತಿಂಡಿಯನ್ನಾಗಿರ್ಬೋದು ಅವರು ಹೋಗೋ ಮುನ್ನ ಅವರಿಗೆ ಅಂದರೆ ಅವ್ರ ಹೊಟ್ಟೆ ತುಂಬಿಸಿ ನೀವು ಪ್ರೀತಿಯಿಂದ ನಗ್ನಗ್ತಾ ಕಳಿಸ್ಕೊಡೋದ್ರಿಂದನೂ ಸಹ ಅವರು ಹೋದಂತಹ ಕೆಲಸದೆಲ್ಲವೂ ಸಹ ಶುಭವಾಗಲಿ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಅರಸಿ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಇದರಿಂದನೂ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹೆಣ್ಮಕ್ಕಳು ಮನೆಯ ಕಣ್ಣು ಎಂದು ಹೇಳ್ತಾರೆ ಅಲ್ವಾ, ಅಂದರೆ ನಮ್ಮ ಹಿರೀಕರು ಹೆಣ್ಮಕ್ಳನ್ನ ಮನೆಯ ಕಣ್ಣು ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ನಮ್ಮ ಸ್ತ್ರೀ ನಗ್ನಗ್ತಾ ಇಟ್ಕೊಂಡು ಮನೆಯ ಎಲ್ಲ ಒಬ್ಬ ಸದಸ್ಯರನ್ನು ಸಹ ನೋಡಿಕೊಂಡು ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು ಎಲ್ಲರನ್ನು ಪ್ರೀತಿಯಿಂದ ಕಂಡು ಅವರ ಸೇವೆನ ಯಾರು ಮಾಡ್ತಾರೋ ಅಂತಹ ಒಂದು ಮನೆಯಲ್ಲಿ ಮುಖ್ಯವಾಗಿ ಅವ್ರ ಸೇವೆಯೆಲ್ಲ ಮಾಡಿಕೊಂಡು ಅವ್ರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ನಾವು ಮನೆಯನ್ನು ಆದಷ್ಟು ಶುಭ್ರವಾಗಿ ಇಟ್ಕೊಂಡಿವೋ ಅಂಥ ಮನೆಗೆ ಮಾತೆ ಮಹಾಲಕ್ಷ್ಮಿ ಧಾವಿಸಿ ಬರ್ತಾರೆ ಅಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮಹಾಲಕ್ಷ್ಮಿಯ ಸ್ವರೂಪವಾದಂತಹ ಹೆಣ್ಣಿನ ಬಾಯಿಯಿಂದ ಈ ರೀತಿ ಮಾತುಗಳನ್ನ ಗಂಡ ಕೇಳಿದಾಗ ಸಂತೋಷಗೊಂಡು ಅಂದರೆ ನಿಮ್ಮ ಗಂಡ ಸಂತೋಷಗೊಂಡು ಕೆಲಸ ಮಾಡಲು ಅವ್ರಿಗೆ ಚೈತನ್ಯ ಬರುತ್ತೆ, ಉತ್ಸಾಹ ಬರುತ್ತೆ. ಆ ದಿನವೆಲ್ಲ ತನ್ನ ಪತ್ನಿ ಹೇಳಿದಂತಹ ಪ್ರೀತಿಯ ಮಾತುಗಳು ಆತನಿಗೆ ನೆನಪಾಗ್ತಾನೇ ಇರುತ್ತೆ. ಇದರಿಂದ ಅವ್ರಿಗೆ ಪಾಸಿಟಿವ್ ಆಲೋಚನೆಗಳೇ ಆತನಿಗೆ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಾಡುವಂತಹ ಎಲ್ಲ ಕೆಲಸದಿಂದಲೂ ಸಹ ನಿಮಗೆ ಯಶಸ್ಸು ಏಳಿಗೆ ಕೂಡ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ತ್ರೀಯರು ಬೆಳಿಗ್ಗೆ
ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ಈ 2 ವಸ್ತುಗಳಲ್ಲಿ ಒಂದನ್ನಾದರೂ ನೀವು ಸ್ಪರ್ಶ ಮಾಡಿ ನಂತರ ನಿಮ್ಮ ದಿನಚರಿಯನ್ನು ಅಂದರೆ ಆ ದಿನದ ಕೆಲಸಗಳನ್ನು ನೀವು ಶುರು ಮಾಡೋದ್ರಿಂದ ಖಂಡಿತ ನಿಮಗೆ ಶುಭ ಫಲ ದೊರೆಯುತ್ತದೆ. ಸ್ತ್ರೀಯರು ಮಾಡುವಂತಹ ಯಾವುದೇ ಕೆಲಸದಿಂದನೂ ಗಂಡನಿಗೆ ಯಶಸ್ಸು ಅದೃಷ್ಟವೇ ಲಭಿಸುತ್ತದೆ ಅಂತ ಹೇಳಿ ನಾನು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದರಿಂದ ನಿಮಗೆ ದಿನವೆಲ್ಲ ನಿಮಗೆ ಶುಭ ಫಲವನ್ನೇ ನೋಡ್ತೀರಾ. ಗಂಡ ಹೋದಂಥ ಕೆಲಸದಲ್ಲೆಲ್ಲ ನಿಮಗೆ ಅಂದರೆ ಗಂಡನಿಗೆ ಏಳಿಗೆ ಸಿಗುತ್ತೆ, ಯಶಸ್ಸು ಸಿಗುತ್ತೆ. ಮನೆಯಲ್ಲಿ ಸ್ತ್ರೀನ ಲಕ್ಷ್ಮೀ ಮಾತೆಗೆ ಹೋಲಿಸ್ತಾರೆ. ಯಾರ ಮನೆಯಲ್ಲಿ ಸ್ತ್ರೀನ ಚೆನ್ನಾಗಿ ನೋಡಿಕೊಂಡು ಸ್ತ್ರೀ ಯಾವಾಗಲೂ ನಗ್ನಗ್ತಾ ಶಾಂತಿ ಸಮಾಧಾನವಾಗಿ ಮನೆಯಲ್ಲಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮನೆಯಲ್ಲಿರುವಂಥ ಎಲ್ಲ ಸದಸ್ಯರುಗಳನ್ನ ನೋಡಿಕೊಂಡು ಪ್ರತಿಯೊಂದರಲ್ಲೂ ಸಹ ಅವರು ನಗ್ನಗ್ತಾ ಇರ್ತಾರೋ ಅಂಥ ಮನೆಗೆ ಮಾತೆ ಮಹಾಲಕ್ಷ್ಮಿ ಧಾವಿಸಿ ಬರ್ತಾಳೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಿಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಮಾಡಬೇಕಾದದ್ದು ಇಷ್ಟೇ. ಸ್ನಾನ ಮಾಡಿದವರು ಪರವಾಗಿಲ್ಲ, ಕೈಕಾಲು ಮುಖ ತೊಳ್ಕೊಂಡು ಹೋಗಿ ನೀವು ನಂತರ ಅಡುಗೆ ಮನೆಯಲ್ಲಿ ಹೋಗಿ ನೀವು ಅಡುಗೆ ಒಲೆನ ಮುಟ್ಟೋಕ್ಕೆ ಮೊದಲು ನೀವು ಈ ಒಂದು ಅರಿಶಿನ ಆಗಿರ್ಬೋದು, ಇಲ್ಲ ಈ ಒಂದು ಅರಿಶಿನದ ಕೊನೆ ಆಗಿರ್ಬೋದು ಮುಟ್ಟಿ ನೀವು ಕಣ್ಣಿಗೆ ಒತ್ಕೊಂಡು ನಮಸ್ಕಾರ ಮಾಡಿಕೊಂಡು ನಂತರ ನೀವು ಗ್ಯಾಸ್ ಸ್ಟವ್ನ ಹಚ್ಚಿ ಹಾಲನ್ನು ಕಾಯಿಸಿ ಎಲ್ಲರಿಗೂ ಮನೆಯ ಸದಸ್ಯರಿಗೆ ಕಾಫಿ ಟೀ ಮಾಡಿಕೊಟ್ಟು ನಂತರ ನೀವು ತಿಂಡಿ ಆಗಿರ್ಬೋದು, ಅಡುಗೆ ಆಗಿರ್ಬೋದು ಯಾವುದೇ ಮಾಡೋದ್ರಿಂದನೂ ನಿಮಗೆ ಶುಭ ಫಲಗಳು ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಟಾಪಿಕ್ ಇದು ಅಂತಲೇ ಹೇಳ್ಬೋದು. ಪ್ರತಿ ಮನುಷ್ಯನಿಗೂ ಸಹ ಹಣದ ಅವಶ್ಯಕತೆ ಅಂತ ಅನ್ನೋದು ತುಂಬಾ ಇರುತ್ತೆ ಅಲ್ವಾ. ನಾವು ಜೀವನ ಮಾಡಬೇಕು ಅಂತಂದರೆ ನಮಗೆ ಹಣ ತುಂಬಾ ಮುಖ್ಯ. ಹಣ ನಮ್ಮ ಕೈಲಿ ನಿಲ್ಲಬೇಕು, ಹಣಕ್ಕೆ ಬಂದಿರೋಂಥ ದಾರಿದ್ರ್ಯ ಹೋಗಬೇಕು, ಊಟಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಬರಬಾರ್ದು ಅಂತ ಅಂದರೆ ನೀವು ಈ ಒಂದು ಪರಿಹಾರನ ನೀವು ಮಾಡಿ ಇದನ್ನ ಮಾಡೋದ್ರಿಂದ ಖಂಡಿತ ನಿಮಗೆ ಶುಭ ಫಲಗಳು ದೊರೆಯುತ್ತೆ. ನಿಮ್ಮಲ್ಲಿರುವಂಥ ಹಲವಾರು ರೀತಿಯ ಕಷ್ಟ ಕಾರ್ಪಣ್ಯಗಳು ಸಹ ನಿವಾರಣೆ ಆಗುತ್ತೆ. ಎಲ್ಲ ರೀತಿಯ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ. ಧನಾಭಿವೃದ್ಧಿ ಆಗುತ್ತೆ, ಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಏನೇ ನಿಮ್ಮ ಸಮಸ್ಯೆ ಇದ್ರೂ ಇದನ್ನು ನಮಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ನೀವು ಹೊರಗಡೆ ಬರ್ಬೋದು. ಮತ್ತು ಸಾಲದ ಹೊರೆಯಿಂದ ಬಳಲ್ತಾ ಇದ್ದರೆ ಆ ಸಾಲದ ಹೊರೆಯಿಂದ ನೀವು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಹಣ ನಿಲ್ಲುತ್ತೆ. ವ್ಯಾಪಾರ ವಹಿವಾಟುಗಳು ಸರಿಯಾಗಿ ನಡೀತಾ ಇಲ್ಲ ಅಂದರೆ, ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅಂತಂದರೆ, ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದೆ ಅಂದ್ರೂ ಸರಿಯಾಗಿ ಸ್ಯಾಲ್ರಿ ಆಗ್ತಾ ಇಲ್ಲ ಅಂತಂದರೆ, ಇದೆಲ್ಲವನ್ನು ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು ಅಂತಂದರೆ ಇದೊಂದು ಚಿಕ್ಕ ಕೆಲಸ ಮಾಡಿ ನೋಡಿ. ಇದನ್ನ ಮಾಡೋದ್ರಿಂದ ಖಂಡಿತ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಸಹ ನೀವು ಹೊಡೆದು ಹೊರಗೆ ಹಾಕ್ಬೋದು, ಹೊಡೆದು ಓಡಿಸ್ಬೋದು ಅಂತಲೇ ಹೇಳ್ಬೋದು. ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳು ಈ ಚಿಕ್ಕ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಶುಭ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಫ್ರೆಂಡ್ಸ್, ನನಗೆ ಹುಷಾರಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಇನ್ಮೇಲೆ ಆದಷ್ಟು ಇಂತಹ ಇಂಪಾರ್ಟೆಂಟಾಗಿ ತುಂಬ ನಿಮಗೆ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ವೀಡಿಯೋಗಳನ್ನ ಮಾತ್ರ ನಾನು ತರ್ತೀನಿ. 1 ದಿನ 2 ದಿನ ಲೇಟ್ ಆದ್ರೂ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ, ಮುಖ್ಯವಾಗಿ ನಾನು ಹಾಕುವಂಥ ಒಂದೊಂದು ವೀಡಿಯೋಸ್ಗಳು ಸಹ ನಿಮಗೆ ಪವರ್ಫುಲ್ಲಾಗಿ ವರ್ಕ್ ಮಾಡಬೇಕು ಅಂಥ ವೀಡಿಯೋಸ್ಗಳನ್ನ ಮಾತ್ರನೇ ತರ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. 1 ವಾರ ನೀವು ಮಾಡಿ ನೋಡಿ. 1 ವಾರದ ನಂತರ ನಿಮಗೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಬದಲಾವಣೆಗಳು ಚೇಂಜಸ್ ಕಾಣುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅರೆ, ನಂಬಿಕೆ ಇಟ್ಟು ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಶುಭ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಚೆನ್ನಾಗಿರೋಣ ಅಲ್ವಾ. ನಾವು ಚೆನ್ನಾಗಿರೋಣ, ನೀವು ಚೆನ್ನಾಗಿರಲಿ, ನಮ್ಗೆ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ನಿಮಗೋಸ್ಕರ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ತಂದಿರ್ತೀವಿ ಅಂತ ಅಂದಾಗ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಅಲ್ವಾ ನಾವು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಿಮಗೆ ತರೋಕ್ಕಾಗೋದು. ನೀವೇ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನಮಗೆ ವೀಡಿಯೋ ಮಾಡುವಂಥ ಇಂಟ್ರೆಸ್ಟೇ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಪ್ರತಿಯೊಬ್ಬರೂ ಸಹ ನಮ್ಮ ಒಂದು ವೀಡಿಯೋನ ನೋಡೋದ್ರ ಜೊತೆಗೆ ನೀವು ಮನೆಯಲ್ಲಿ ಮಾಡಬೇಕು ಫ್ರೆಂಡ್ಸ್. ಮಾಡಿ ಇದರ ರಿಸಲ್ಟು ನೀವು ನಮಗೆ ತಿಳಿಸ್ಬೇಕು. ಯಾಕೆಂದರೆ ಇದನ್ನ ನಾನು ಮಾಡಿದ್ದೀನಿ ಇವತ್ತಿನ ದಿನವೂ ಸಹ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ನಿಮ್ಮ ಹತ್ರ ಇದೊಂದು ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಸಹ ಮಾಡಿ. 1 ವಾರದಲ್ಲಿ ನಿಮಗೆ ಆಗುವಂತಹ ಚಮತ್ಕಾರಿ ಬದಲಾವಣೆನ ನೀವೇ ನೋಡಿ.
ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ. ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ನಗ್ನಗ್ತಾ ಒಂದು ಒಳ್ಳೆಯ ಒಂದು ಸುಖಕರವಾದಂಥ ಒಂದು ಜೀವನನ ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇದೇ ರೀತಿಯಾದಂತಹ ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ತಂದು ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.